ದಿನದಿಂದ ದಿನಕ್ಕೆ ರಾಜಧಾನಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗಳು ಹೆಚ್ಚಾಗ್ತಾನೆ ಇದೆ. ನಾವೆಲ್ಲರೂ ಈಗಾಗಲೇ ಟ್ರಾಫಿಕ್ ಕಿರಿಕಿರಿಯಿಂದ ಕಂಗಾಲಾಗ್ಬಿಟ್ಟಿದ್ದೀವಿ. ಇದೀಗ ಮತ್ತಷ್ಟು ಟ್ರಾಫಿಕ್ನ ಎದುರಿಸುವಂತಹ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಪಡುವಂತಿಲ್ಲ. ಯಾಕೆ ಹೀಗೆ ಹೇಳ್ತಿದ್ದೀವಿ ಅಂದರೆ, ವರ್ಕ್ ಫ್ರಮ್ ಹೋಮ್ ಸೌಲಭ್ಯವನ್ನು ಹಲವು ಖಾಸಗಿ ಕಂಪನಿಗಳು ಸಂಪೂರ್ಣವಾಗಿ ಹಿಂದಕ್ಕೆ ಪಡೆಯೋದಕ್ಕೆ ನಿರ್ಧಾರ ಮಾಡಿದೆ. ಪ್ರೈವೇಟ್ ಕಂಪನಿಗಳು ತಮ್ಮ ಉದ್ಯೋಗಿಗಳನ್ನು ಕಡ್ಡಾಯವಾಗಿ ಆಫೀಸ್ಗೆ ಬರಬೇಕು ಅಂತ ಸೂಚನೆ ಕೊಟ್ಟಿದೆ. ಇದರಿಂದ ಅಕ್ಟೋಬರ್ 1ರಿಂದ ಮತ್ತಷ್ಟು ಟ್ರಾಫಿಕ್ ಬಿಗಡಾಯಿಸೋ ಸಾಧ್ಯತೆ ಇದೆ. ಹಾಗಾದ್ರೆ ಅದಕ್ಕೆ ಕಾರಣ ಏನು ಅಂತ ಹೇಳ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಅಮೃತ ಶ್ರೀಕಂಠ. ರಸ್ತೆ ಗುಂಡಿ ಮಳೆಯಿಂದ ತೀವ್ರ ಸಮಸ್ಯೆ ಎದುರಿಸ್ತಾ ಇರುವಂತಹ ಬೆಂಗಳೂರಿಗರಿಗೆ ಅಕ್ಟೋಬರ್ 1ರಿಂದ ಮತ್ತಷ್ಟು ಟ್ರಾಫಿಕ್ ಕಿರಿಕಿರಿ ಎದುರಾಗೋ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಕಾರಣ ವರ್ಕ್ ಫ್ರಮ್ ಹೋಮ್ ಸೌಲಭ್ಯವನ್ನು ಹಲವು ಖಾಸಗಿ ಕಂಪನಿಗಳು ಸಂಪೂರ್ಣವಾಗಿ ಹಿಂದಕ್ಕೆ ಪಡೆಯೋದಕ್ಕೆ ನಿರ್ಧಾರ ಮಾಡಿವೆಯಂತೆ. ಇದು ಪ್ರಮುಖವಾಗಿ ಮಹದೇವಪುರ ವಿಧಾನಸಭಾ ವ್ಯಾಪ್ತಿಯಲ್ಲಿ ಸಂಚಾರ ದಟ್ಟಣೆಗೆ ಕಾರಣವಾಗಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ರಾಜಧಾನಿಯು ಈಗಾಗಲೇ ಮಳೆ, ಇಲ್ಲಿನ ಮೂಲಭೂತ ಸೌಕರ್ಯ ಎಷ್ಟರ ಮಟ್ಟಿಗೆ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅನ್ನೋದು ಗೊತ್ತೇ ಇದೆ. ಬೆಂಗಳೂರಿನ ಟ್ರಾಫಿಕ್ ಕೂಡ ಅಷ್ಟೇ ಕುಖ್ಯಾತಿಯನ್ನು ಪಡೆದುಕೊಂಡ್ಬಿಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಐಟಿ ಕಂಪನಿಗಳು ಹೆಚ್ಚಿರುವಂತಹ ಪ್ರದೇಶಗಳಲ್ಲಂತೂ ಟ್ರಾಫಿಕ್ ಕಿರಿಕಿರಿ ಹೇಳಕ್ಕೆ ಆಗೋದಿಲ್ಲ. ಬೆಂಕಿಗೆ ತುಪ್ಪ ಸುರಿಯೋದು ಎನ್ನುವಂತಹ ಗಾದೆ ಮಾತಿನಂತೆ ಅಕ್ಟೋಬರ್ 1ನೇ ತಾರೀಕಿನಿಂದ ಈ ಟ್ರಾಫಿಕ್ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಬೆಂಗಳೂರು ನಿವಾಸಿಗಳು ಇದಕ್ಕೆ ಸಜ್ಜಾಗಬೇಕಾಗಿದೆ. ಮೊದಲೇ ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು. ಯಾಕಂದ್ರೆ ಹೆಚ್ಚಿನ ಖಾಸಗಿ ಸಂಸ್ಥೆಗಳು ವರ್ಕ್ ಫ್ರಮ್ ಹೋಮ್ ಪದ್ಧತಿಯನ್ನು ಹಿಂದಕ್ಕೆ ಪಡೆದುಕೊಳ್ತಾ ಇದೆ. ನಗರದ ಐಟಿ ಕಂಪನಿಗಳು ಹೆಚ್ಚಾಗಿರುವಂತಹ ಹೊರವರ್ತುಲ ರಸ್ತೆಯಲ್ಲಿ ಇರುವಂತಹ ದೊಡ್ಡ ದೊಡ್ಡ ಖಾಸಗಿ ಕಂಪನಿಗಳು ಈಗಿರುವಂತಹ ಹೈಬ್ರಿಡ್ ಪದ್ಧತಿಯನ್ನ ಹಿಂದಕ್ಕೆ ಪಡೆದುಕೊಂಡಿದೆ. ವಾರಕ್ಕೆ 2 ಅಥವಾ 3 ದಿನ ಕಚೇರಿಗೆ ಬರುವಂತಹ ಸೌಲಭ್ಯಗಳಿದ್ವು, ಅದನ್ನ ಈಗ ರದ್ದುಪಡಿಸಿದೆ. ಉದ್ಯೋಗಿಗಳು ಕಡ್ಡಾಯವಾಗಿ ಕಚೇರಿಗೆ ಸೋಮವಾರದಿಂದ ಶುಕ್ರವಾರದವರೆಗೆ ಬರಲೇಬೇಕು ಎನ್ನುವಂತಹ ಆದೇಶವನ್ನ ಮಾನವ ಸಂಪನ್ಮೂಲ ಇಲಾಖೆ ಹೊರಡಿಸಿರುವುದು ಉದ್ಯೋಗಿಗಳು ಮತ್ತು ಬೆಂಗಳೂರು ಟ್ರಾಫಿಕ್ ಪೊಲೀಸರ ತಲೆಬಿಸಿಗೆ ಕಾರಣವಾಗ್ಬಿಟ್ಟಿದೆ. ಉತ್ಪಾದನೆ ಹೆಚ್ಚಿಸೋದಕ್ಕೆ ಈ ಕ್ರಮ ಅನಿವಾರ್ಯ ಅಂತ ಖಾಸಗಿ ಸಂಸ್ಥೆ ಒಂದ್ ಕಡೆ ಹೇಳ್ತಾ ಇದೆ. ಕಳೆದ ತಿಂಗಳು ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅಧಿಕಾರಿ ಔಟರ್ ರಿಂಗ್ ರೋಡ್ ನಲ್ಲಿರುವಂತಹ ಸಂಸ್ಥೆಗಳ ಜೊತೆ ಸಭೆಯನ್ನ ನಡೆಸಿದ್ರು. ಈ ಸಭೆಯಲ್ಲಿ ಕಚೇರಿಯ ಸಮಯವನ್ನ ಬದಲಾಯಿಸೋದಕ್ಕೆ, ಅಂದ್ರೆ ಬೆಳಗ್ಗೆ 1 ಗಂಟೆ ಬೇಗನೆ ಕಚೇರಿ ಆರಂಭಿಸೋದಕ್ಕೆ ಟ್ರಾಫಿಕ್ ಅಧಿಕಾರಿಗಳು ಮನವಿಯನ್ನ ಮಾಡಿದ್ರು. ಖಾಸಗಿ ಸಂಸ್ಥೆಗಳು ಇನ್ನಷ್ಟೇ ಈ ವಿಚಾರದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಿದೆ. ಅಕ್ಟೋಬರ್ 1ರಿಂದ ವರ್ಕ್ ಫ್ರಮ್ ಹೋಮ್ ಪದ್ಧತಿಯನ್ನ ಹಿಂದಕ್ಕೆ ಪಡೆದಿರೋದು ಟ್ರಾಫಿಕ್ ಇಲಾಖೆಯ ಗಮನಕ್ಕೆ ತರಲಾಗಿದೆಯೇ ಎನ್ನುವ ಪ್ರಶ್ನೆಯನ್ನ ಹಲವು ಐಟಿ ಉದ್ಯೋಗಿಗಳು ಎತ್ತಿದ್ದಾರೆ. ಆದರೆ ಅಮೆರಿಕದ ಆಡಳಿತದಲ್ಲಿ ಆಗ್ತಾ ಇರುವಂತಹ ಹಲವು ಬದಲಾವಣೆಗಳಿಂದ ಅಕ್ಟೋಬರ್ 1ರಿಂದ ವರ್ಕ್ ಫ್ರಮ್ ಹೋಮ್ ಕ್ಯಾನ್ಸಲ್ ಆಗ್ತಾ ಇದ್ದು ವರ್ಕ್ ಫ್ರಮ್ ಆಫೀಸ್ ಕಡ್ಡಾಯ ಮಾಡಲಾಗ್ತಾ ಇದೆ. ಟ್ರಾಫಿಕ್ ಜಾಮ್ಗೆ ಎಲ್ಲರೂ ಸಿದ್ಧರಾಗಿರಿ. ಔಟರ್ ರಿಂಗ್ ರೋಡ್ನಲ್ಲಿರುವಂತಹ ಹಲವು ಕಂಪನಿಗಳು ಕಚೇರಿಗೆ ಬರೋದು ಕಡ್ಡಾಯ ಎನ್ನುವ ಸೂಚನೆಯನ್ನ ಈ ಮೂಲಕ ಹೊರಡಿಸಿದೆ ಎನ್ನುವಂತಹ ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ಈ ನಡುವೆ ನಗರದ ಹೊರವರ್ತುಲ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ವಿಪರೀತ ಆಗಿರೋದ್ರಿಂದ ನಿಯಮಿತವಾಗಿ ನಿಮ್ಮ ಕ್ಯಾಂಪಸ್ ಅನ್ನ ಬಳಸೋದಕ್ಕೆ ಅವಕಾಶ ನೀಡಿ ಅಂತ ಖುದ್ದು ಮುಖ್ಯಮಂತ್ರಿಗಳೇ ವಿಪ್ರೋ ಸಂಸ್ಥೆಯ ಮಾಲೀಕರಾದ ಅಜೀಂ ಪ್ರೇಮ್ಜಿಗೆ ಮನವಿಯ ಪತ್ರವನ್ನು ಕೂಡ ಬರೆದಿದ್ದಾರಂತೆ. ಇನ್ನು ವಿಪ್ರೋ ಸಂಸ್ಥೆ ಇನ್ನು ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ನೀಡಿರುವಂತಹ ಮಾಹಿತಿ ಅನ್ವಯ ORR ಆಸುಪಾಸಿನಲ್ಲಿ 26 ಪ್ರಮುಖ ಟೆಕ್ ಪಾರ್ಕ್ಗಳಿವೆ. ಕಳೆದ ಜೂನ್ ತಿಂಗಳಿನಲ್ಲಿ ವಾಹನ ಸಂಚಾರವು ಕಳೆದ ವರ್ಷದ 2024 ಜೂನ್ಗಿಂತ ಶೇಕಡಾ 45% ಅಷ್ಟು ಜಾಸ್ತಿ ಆಗಿದೆ. ಬುಧವಾರದಂದು ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಹೆಚ್ಚಿನ ಟ್ರಾಫಿಕ್ ಸಂಚಾರವಿರುತ್ತೆ. ಅವತ್ತು ಬೇರೆ ದಿನಗಳಿಗಿಂತ ಸುಮಾರು 1,20,000 ಹೆಚ್ಚು ವಾಹನಗಳು ರಸ್ತೆಗೆ ಇಳಿದಿರುತ್ತೆ. ಒಟ್ಟಾರೆ ಗುಂಡಿ ಸಮಸ್ಯೆಯಿಂದ ಬಚಾವಾಗಿ ನಮ್ಮ ಕೆಲಸಗಳಿಗೆ ಇನ್ನು ಮುಂದೆ ನಾವು ಬೇಗ ಹೋಗ್ಬೋದು ಅಂತ ಅಂದುಕೊಂಡಂತಹ ಬೆಂಗಳೂರು ಜನತೆಗೆ ಇದು ಹೊಸ ತಲೆನೋವಾಗಿ ಪರಿಣಮಿಸುತ್ತೆ ಅಂದ್ರೆ ಅಚ್ಚರಿ ಏನಿಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ದು, ವೇಗ ನಮ್ಮದು.